ಹಾಯ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಇವತ್ತೊಂದು ಮುಖ್ಯವಾದ ಕಂಟೆಂಟ್ ನಿಮ್ಮನ್ನು ತರ್ತಾ ಇದ್ದೀನಿ. ಇದು ಮಕ್ಕಳಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಅಂದರೆ ನಮಗೆ ಸೀಸನ್ಸ್ ಇರ್ತಾವಲ್ವ, ಎಷ್ಟು ಸೀಸನ್ಸ್ ಇರ್ತವೆ, ಎಷ್ಟು ಕಾಲಗಳಿರ್ತವೆ ಅಂದರೆ ಮೇಯ್ನ್ಲಿ 3 ಕಾಲಗಳಿರ್ತವೆ. ಅದು ಇಂಗ್ಲೀಷ್ನಾಗೆ ಸಮ್ಮರ್ ಸೀಸನ್ ಅಂತಾರೆ, ಎರಡನೇದು ರೈನಿ ಸೀಸನ್ ಅಂತಾರೆ, ಮೂರನೇದು ವಿಂಟರ್ ಸೀಸನ್ ಅಂತಾರೆ. ಈ 3 ಕಾಲದಲ್ಲಿ ಬಟ್ಟೆ ನಾವು ಯಾವ ಥರದ್ದು ಧರಿಸಬೇಕು ಅಂದರೆ ಎಲ್ಲ ಒಂದೇ ಥರ ನಾವು ಧರಿಸೋಕ್ಕಾಗಲ್ಲ. ಸಮ್ಮರ್ ಸೀಸನ್ನಾಗೆ ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಇರುತ್ತೆ, ನಮಗೆ ಇರಿಟೇಟ್ ಅನ್ನಿಸ್ತೈತೆ, ಅದು ತುಂಬ ಸೆಕೆ ಆಗುತ್ತೆ. ಆಗ ನಾವು ಸ್ಮೂತಾಗಿರೋ ಕಾಟನ್ ಬಟ್ಟೆ ಹಾಕಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡೋಕ್ಕಾಗಿ ನಾನು ಈ ಥರ ಮಾಡಿದ್ದೀನಿ ನೋಡಿ. ಫ್ರಾಕ್ ಇದು ಅಂದರೆ ಕಾಟನ್ ಫ್ರಾಕ್, ಇದು ಬನಿಯನ್, ಇದು ಶಾರ್ಟ್, ಇದೆಲ್ಲ ಕಾಟನ್ನೇ. ಡ್ರೆಸ್ ಆಗಲಿ ನಾವು ಏನೇ ಒಂದು ವಸ್ತು ಹಾಕೊಂಡ್ಲಿ ಸಮ್ಮರ್ ಸೀಸನಲ್ಲಿ ಅದು ಸ್ಮೂತಾಗಿರೋ ಕಾಟನ್ ಬಟ್ಟೆನೇ ಹಾಕ್ಕೋಬೇಕು. ಯಾಕಂದರೆ ಸ್ವೆಟ್ ಬೇಗ ಅಬ್ಸರ್ವ್ ಮಾಡಿ ನಮಗೆ ಕಂಫರ್ಟಬಲ್ ಅನ್ನಿಸುತ್ತೆ. ಸರಿನಾ. ಎರಡನೇದು ಬಂದು ರೈನಿ ಸೀಸನ್, ಎರಡನೇದೇನು ಮಳೆಗಾಲ ಬಂದಾಗ ನಾವು ಯಾವ ಥರ ಬಟ್ಟೆ ಯೂಸ್ ಮಾಡಬೇಕು. ಮಾಮೂಲು ಬಟ್ಟೆ ಅಂದರೆ ಸ್ವಲ್ಪ ವೂಲನ್ ಬಟ್ಟೆ ಹಾಕ್ಕೋಬಿಟ್ಟು ಮೇಲೆ ರೈನ್ ಕೋಟ್ ಯೂಸ್ ಮಾಡ್ತೀವಿ. ಮಳೆ ತುಂಬ ಬರ್ತಿದ್ದಾಗ ನಮ್ಮ ಬಾಡಿ ನಮ್ಮ ತಲೆ ನೆನೆಬಾರ್ದು ಅಂತ ರೈನ್ ಕೋಟ್ ಯೂಸ್ ಮಾಡ್ತೀವಿ. ಸೊ ನಾನು ಈ ರೈನ್ ಕೋಟ್ ಮಕ್ಕಳಿಗೆ ಯಾವ ಥರ ಹೇಳ್ಬೇಕು ಅಂತ ಐಡಿಯಾ ಮಾಡ್ತಿದ್ರೆ ನಾನು ತುಂಬ ಸರ್ಚ್ ಮಾಡಿದೆ. ಆಗ ನನಗೊಂದು ಐಡಿಯಾ ಬಂತು. ಈ ಥರ ವೇಸ್ಟ್ ಪೇಪರ್ ಇರುತ್ತಲ್ವ, ವೇಸ್ಟ್ ಪೇಪರ್ ಅಂದರೆ ನಾವು ಏನಾದರೂ ತರಕಾರಿ ಥರ ಕೊಡ್ತಾರಲ್ವ, ಆ ಪೇಪರ್ ಬ್ಲೂ ಕಲರ್ ಒಂದು ಈ ಶೇಪಲ್ಲಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಈ ಥರ ಹೇಳಿದ್ರೆ ಅವ್ರಿಗೆ ತುಂಬ ಅರ್ಥ ಆಗುತ್ತೆ ಅಂತ ಈ ಥರ ಹೇಳ್ತಿದ್ದೀನಿ. ಸರಿ, ನೆಕ್ಸ್ಟು ವಿಂಟರ್ ಸೀಸನ್ ಅಂದರೆ ತುಂಬ ಚಳಿ. ಇನ್ನೊಂದು ರೈನಿ ಸೀಸನಲ್ಲಿ ಅಂಬ್ರೆಲ್ಲ ಯೂಸ್ ಮಾಡ್ತೀವಿ. ಸೊ ಅಂಬ್ರೆಲ್ಲ ಅಂದರೆ ಏನು, ಛತ್ರಿ ಅಂತೀವಿ ಕನ್ನಡದಲ್ಲಿ. ಈ ಛತ್ರಿ ತುಂಬ ನಮ್ಗೆ ಇಂಪಾರ್ಟೆಂಟ್. ಮಳೆ ಬರಬೇಕಾದ್ರೆ ನಮ್ಮ ತಲೆ ನೆನೆಬಾರ್ದಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಗಮ್ ಬೂಟ್ಸ್ ನಮ್ಮ ಕಾಲು ನಮ್ಮ ಪಾದ ಏನು ನೆನೆಬಾರ್ದು ಮತ್ತು ಚಳಿ ಆಗಬಾರ್ದಂತ ಈ ರೈನಿ ಕೋಟ್ ಇರುತ್ತಲ್ಲ, ಆ ರೈನ್ ಕೋಟ್ ಹಾಕೊಂಡು ಕೆಳಗಡೆ ಈ ಗಮ್ ಬೂಟ್ಸ್ ಯೂಸ್ ಮಾಡ್ತೀವಿ. ಇದು ನಮಗೆ ಸೇಫ್ಟಿ ಕೊಡುತ್ತೆ. ಸೊ ಈ ರೈನಿ ಸೀಸನ್ ಇದು. ಮತ್ತು ವಿಂಟರ್ ಸೀಸನಲ್ಲಿ ನಾವು ಯಾವ ಥರ ಕ್ಲಾತ್ನ ಧರಿಸ್ತೀವಿ ಅಂದರೆ ಸ್ವೆಟರ್, ಸಾಕ್ಸ್, ಮಫ್ಲರ್, ಕ್ಯಾಪ್, ಟ್ರೌಸರ್. ಕಾಫಿ ತುಂಬ ಕುಡಿತೀವಿ ಯಾಕಂದರೆ ಚಳಿ ಆಗ್ತಿರ್ತೈತೆ. ಮತ್ತು ಸ್ನೋ ಬೆಲ್ಲು ಆವಾಗೆ ಐಸಲ್ಲೇ ಆಡ್ಕೊತಾ ಇರ್ತೈತೆ. ಇದು ಪಕ್ಷಿ, ಇದೊಂಥರ ಕಾಶ್ಮೀರ ಕಡೆ ಇರೋ ಪಕ್ಷಿ ಸ್ನೋ ಬೆಲ್. ಈ ಥರ ಐಸಲ್ಲಿ ಮಾಡ್ತಾ ಇರ್ತಾರೆ, ಇದು ನೋಡಿದ್ದೀರಾ. ಕ್ರಿಸ್ಮಸ್ ಹಬ್ಬದ ದಿನ ಇದಕ್ಕೆ ತುಂಬ ಪ್ರಿಫರೆನ್ಸ್ ಕೊಡ್ತಾರೆ. ಈ ಥರ ಫುಲ್ ಹ್ಯಾಂಡ್ಸ್ ಬಟ್ಟೆ ಇರೋದು ಧರಿಸ್ಬೇಕಾಗುತ್ತೆ ನಾವು. ಯಾಕಂದರೆ ತುಂಬ ಚಳಿಗಾಲ, ನಮಗೆ ಆವಾಗ ಈಚೆ ಬರೋಕ್ಕಾಗಲ್ಲ, ಗಾಳಿ ತಂಪು ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ನಾವು ಈ ಥರ ಬಟ್ಟೆ ಧರಿಸ್ಬೇಕಾಗುತ್ತೆ. ಟ್ರೌಸರ್ ಫುಲ್ ಹ್ಯಾಂಡ್ಸ್, ಪ್ಯಾಂಟ್, ಟ್ರೌಸರ್, ಈ ಥರ. ಕ್ಯಾಪ್, ಚಿಕ್ಕ ಮಕ್ಕಳಿಗಾದ್ರೆ ಮಂಕಿ ಕ್ಯಾಪ್ ಈ ಥರ ಧರಿಸ್ತೀವಿ. ಅವೆಲ್ಲ ವೂಲನ್ನಲ್ಲೇ ಮಾಡ್ತೀವಿ. ವೂಲನ್ ಎಲ್ಲಿಂದ ಬರುತ್ತೆ ನಮಗೆ? ಶೀಪ್ ಅಂದ್ರೇನು? ಕುರಿಯಿಂದ ನಾವು ಅದನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ತೊಳೆದು ಆರಿಕ್ಕಿ ಮೆತ್ತಗೆ ಮಾಡಿ ಅದನ್ನು ಸ್ವೆಟರ್ ಮಾಡೋಕ್ಕೂ, ಸಾಕ್ಸ್ ಮಾಡೋಕ್ಕೂ, ಕ್ಯಾಪ್ ಮಾಡೋಕ್ಕೂ ಇವೆಲ್ಲದಕ್ಕೂ ಆ ವೂಲ್ನೇ ಯೂಸ್ ಮಾಡ್ತಾರೆ. ಸೊ ಇಷ್ಟು ಸೀಸನ್ಸ್ ನಮಗೆ ತುಂಬ ಇಂಪಾರ್ಟೆಂಟ್. ಕ್ಲಾಸ್ ವಿ ವೇರ್ ಅಂದರೆ ಯಾವ ಸೀಸನ್ನಾಗಿ ನಾವು ಯಾವ ಥರ ಬಟ್ಟೆ ಹಾಕ್ಕೊತೀವಿ. ಕೆಲವೊಂದ್ರು ಇರ್ತಾರೆ ಎಲ್ಲ ಸೀಸನ್ನಾಗೂ ಅವ್ರಿಗೆ ಗೊತ್ತಿರಲ್ಲ, ಫಂಕ್ಷನ್ಗೂ ಅವೇ ಹಾಕೊತಾರೆ, ಡೈಲಿ ಯೂಸ್ಗೂ ಅವೇ ಹಾಕೊತಾರೆ, ಚಮ್ಕೀಸ್ ಬಂದಿರೋವು ಹಾಕ್ಕೊತಾರೆ. ಆ ಥರ ನಮ್ಮ ಅಂದರೆ ಇರಬಾರ್ದು. ಸೀಸನ್ಸ್ ಬಟ್ಟು ನಾವು ಚೇಂಜ್ ಆಗಬೇಕು, ಆವಾಗ ನಮಗೆ ಕಂಫರ್ಟಬಲ್ ಅನ್ನಿಸುತ್ತೆ. ಸಮ್ಮರ್ ಸೀಸನ್ನಲ್ಲಿ ಲೈಟ್ ಕಲರ್ಸ್ ಮತ್ತು ಕಾಟನ್ ಬಟ್ಟೆ ಹಾಕ್ಕೋಬೇಕು. ರೈನಿ ಸೀಸನಲ್ಲಿ ಈ ಥರ ಮಳೆಗೂ ಎಲ್ಲ ನಮಗೆ ರಕ್ಷಣೆ ನೀಡುವಂಥ ಬಟ್ಟೆ ಧರಿಸಬೇಕಾಗುತ್ತೆ. ಮತ್ತು ವಿಂಟರ್ ಸೀಸನಲ್ಲಿ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರೋ ವೂಲನ್ ಕ್ಲಾಸು ಧರಿಸಬೇಕಾಗುತ್ತೆ. ಇದು ಇವತ್ತು ನನ್ನ ಕಂಟೆಂಟ್. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊತಿದ್ದೀನಿ. ಈ ಚಿಕ್ಕ ಮಕ್ಕಳಿಗೆ
ಅಂದರೆ 1 to 5th ಬಿಲೋ ಕ್ಲಾಸ್ ಹುಡುಗರಿಗೆ ಈ ಥರ ಮಾಡಿ ನಾವು ಅವ್ರಿಗೆ ಹೇಳಿದ್ರೆ ಬೇಗನೆ ಅರ್ಥ ಮಾಡ್ಕೊತಾರಂತ ನಾನು ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂದ್ಕೊತಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಕ್ಷಿಕಾ ವ್ಲಾಗ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲಕ್ಷಿಕಾ ವ್ಲಾಗ್ಸ್. ಥ್ಯಾಂಕ್ ಯು ಬಾಯ್. ನೆಕ್ಸ್ಟ್ ಕಂಟೆಂಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಓಕೆ, ಬಾಯ್.